ಆಡ್ತಿರ್ತೀವಿ. ಲೂಡೋ ಅಂತ ಬಂದಾಗ ನಾವು ಮನೆಯಲ್ಲಿ ಆಡ್ತೀವಲ್ಲ ಅದೇ ತರ ಆಡ್ತಾರಾ ಅಥವಾ ಏನಾದ್ರೂ ಚೇಂಜಸ್ ಇರುತ್ತಾ ಅನ್ನೋ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ನಾವು ಆಲ್ರೆಡಿ ಒಂದು ಪ್ರೋಮೋನ ರೆಡಿ ಮಾಡ್ಕೊಂಡಿದೀವಿ. ಪ್ರೋಮೋ ನೋಡಿದ್ರೆ ಬಹುಶಃ ನಿಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಸಿಗ್ಬೋದು. ಸೊ ಫಸ್ಟಿಗೆ ಪ್ರೋಮೋ ನೋಡ್ಬಿಡೋಣ. ಪ್ರೋಮೋ ನೋಡಿದ್ಮೇಲೆ ಅದ್ರ ಮೇಲೆ ನಿಮ್ಗೆ ಪ್ರಶ್ನೆಗಳಿದ್ರೆ ನೀವು ನಮ್ಮ ತಂಡಕ್ಕೆ ಕೇಳ್ಬೋದು, ನಾವು ಅದಕ್ಕೆ ಉತ್ತರವನ್ನ ಕೊಡ್ತೀವಿ. ಸೊ ಪ್ರೋಮೋ ಪ್ಲೀಸ್. ಕ್ರೀಡಾ ಲೋಕದಲ್ಲೊಂದು ಹೊಸ ಅಧ್ಯಾಯ. ಹೌದಾ? ಏನದು? ದೊಡ್ಡ ಡೈಸ್. ಅತಿ ದೊಡ್ಡ ಡೈಸ್, ಕಲರ್ಫುಲ್ ಗ್ರೌಂಡ್ ಮತ್ತೆ ಥ್ರಿಲ್ಲಿಂಗ್ ರೂಲ್ಸ್ ನೊಂದಿಗೆ ಬರ್ತಾ ಇದೆ ಪ್ರೋ ಲೂಡೋ. ಡೈಸ್ ಕೋರ್ಟ್ ಇದೆ, ಆದ್ರೆ ಲೂಡೋ ಆಡೋದಕ್ಕೆ ಪಾನ್ಸ್ಗಳು. ಆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಜಾನ್ವಿ. ಇಲ್ಲಿ ಲೂಡೋ ಆಡೋ ಪಾನ್ಸ್ಗಳು ಬ್ಯೂಟಿಫುಲ್ ಮಾಡೆಲ್ಸ್ ಆಗಿ ಬದಲಾಗಿದ್ದಾರೆ. ಅವ್ರನ್ನ ನಾವು ಕಲರ್ ಗರ್ಲ್ಸ್ ಅಂತ ಕರಿತೀವಿ. ಇಲ್ಲಿ ಇಬ್ರು ಆಟಗಾರರು ಒಂದು ತಂಡವಾಗಿ ಆಡ್ತಾರೆ. ಒಂದು ತಂಡದಲ್ಲಿ 8 ಕಲರ್ ಗರ್ಲ್ಸ್ ಇರ್ತಾರೆ. ನಾವು ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ ಲೀಗ್ ನ ನೋಡಿದೀವಿ, ಆದ್ರೆ ಈಗ ನೋಡೋದು ಪ್ರೋ ಲೂಡೋ ಸ್ಟಾರ್ ಲೀಗ್. ಆಡೋದಕ್ ಬರ್ತಾ ಇದ್ದಾರೆ ನಿಮ್ಮ ನೆಚ್ಚಿನ ತಾರೆಯರು. ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ ನಿಮ್ಮ ನೆಚ್ಚಿನ ನ್ಯೂಸ್ ಫಸ್ಟ್ ಚಾನೆಲ್ ನಲ್ಲಿ ಪ್ರೋ ಲೂಡೋ ಸ್ಟಾರ್ ಲೀಗ್. ಫಸ್ಟ್ ಆಫ್ ಆಲ್ ಹೆಸರು ಹೇಳ್ತೇನೆ ಲಂಚುಲಾಲ್ ಅಂತ ಹೇಳಿ. ಕೆಲವರು ಬೇರೆ ಬೇರೆ ಅರ್ಥದಲ್ಲಿ ಹೇಳ್ತಾರೆ. ನೇಮ್ ಲಂಚುಲಾಲ್ ಅಂತ ಹೇಳಿ. ಬೇಸಿಗೆ ಮಂಗ್ಳೂಗೈ. ಸೊ ಸೆಟ್ಲ್ ಆಗಿ ಮಂಗ್ಳೂರಲ್ಲಿದ್ದೇನೆ. ಸುದೇಶ್ ಜಿ ಮತ್ತೆ ನಮ್ಮ ಬಾಸ್ ಒಂದು ಡಿಸ್ಕಸ್ ಇತ್ತು. ಈಗ ಬಿಗ್ ಬಾಸ್ ನಡೀತಾ ಇದೆ ಎಲ್ಲ ರೀತಿಯಲ್ಲಿ. ತುಂಬಾ ರೀತಿಯಲ್ಲಿ ನಾವು ಗೇಮ್ ನೋಡಿದ್ದೇವೆ. ಬಟ್ ಅದರಲ್ಲಿ ಒಂದು ವಿಭಿನ್ನವಾಗಿ ಏನಾದರೂ ಒಂದು ಮಾಡಬೇಕು ಅಂತ ಪ್ಲಾನ್ ಇತ್ತು. ಸೊ ಆ ಥರ ನಾವು ಡಿಸ್ಕಸ್ ಮಾಡಿ ಇದೇ ಥರ ಒಂದು ರಿಯಾಲಿಟಿ ಶೋ ಥರ ಮೇ ಬಿ ಆಗಿರ್ಬೋದು. ಆ ಥರದ ಒಂದು ಪ್ಲಾನ್ ಮಾಡಿ ಅದನ್ನು ನಾವು ಈಗ ತ್ರಿಮೂರ್ತಿ ಅಂತ ಇರ್ಬೋದಲ್ಲ. ಸೊ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ 100% ಇದೊಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ನಿಮಗೆ ಅದು ನೋಡುವಾಗ ಗೊತ್ತಾಗಿ ಈಗ ಜಸ್ಟ್ ಒಂದು ಪ್ರೊಮೋ ವಿಡಿಯೋ ನೀವು ನೋಡಿದ್ದೀರಿ, ಪ್ರೊಮೋ ವಿಡಿಯೋ. ಸೊ ಒಳ್ಳೆ ರೀತಿಯಲ್ಲಿ ಅದು ಬರುತ್ತೆ ನಂದು ಅನಿಸಿಕೆ ಆಗಿದೆ ಅಷ್ಟೇ. ಮಾತಾಡಲಿಕ್ಕೆ ಸ್ವಲ್ಪ ಕಮ್ಮಿ. ಥ್ಯಾಂಕ್ ಯು. ನಿಮ್ಮ ಕೆಲಸ ಜಾಸ್ತಿ ಸರ್ ನೀವು. ಥ್ಯಾಂಕ್ ಯು. ಈಗ ನಮ್ಮ ಆಂಕರ್ಸ್ ಹೇಳಿದ ಮೇಲೆ ನೀವು ನಮ್ಮ ಪ್ರೋಮೋ ನೋಡಿದ ಮೇಲೆ ನಿಮ್ಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು ಏನಂತ. ನಾವೊಂದು 2-3 ವರ್ಷದಿಂದ ಇದೊಂದು ಡೆವಲಪ್ ಮಾಡಿ ಒಂದು ರಿಯಾಲಿಟಿ ಶೋ ಥರ ಒಂದು ಗೇಮ್ ಶೋ ರೆಡಿ ಮಾಡಿರೋವಂಥದ್ದು. ಸೊ ನಾವು ಲೂಡೋ ಈಗ ಆಡ್ತೀವ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಲೂಡೋ ನಾವು ಗ್ರೌಂಡಲ್ಲಿ ಆಡ್ತೇವೆ, ಟೇಬಲಲ್ಲಿ ಆಡ್ತೇವೆ. ಇದು ಗ್ರೌಂಡಲ್ಲಿ ಕಾನ್ಸ್ಗೋದಲ್ಲಿ ನಮಗೆ ಮಾಡೆಲ್ಸ್ ಇರ್ತಾರೆ. ಬಟ್ ಮೋರ್ ದೆನ್ ಲಕ್ ಇಲ್ಲಿ ಸ್ಟ್ರಾಟಜಿ ವರ್ಕ್ ಮಾಡುತ್ತೆ. ಅಂದರೆ ಒಂದು ಟೀಮಲ್ಲಿ ನಾವು ಎರಡು ಜನ ಸೇರಿ ಒಂದು ಟೀಮ್ ಆಗುತ್ತೆ. ಅಂದರೆ ಒಂದು ಟೀಮಲ್ಲಿ 8 ಪಾಯಿಂಟ್ಗಳಿರುತ್ತೆ. ಸೊ ಈ ಥರ ಹೋಗುವಂಥ ಒಂದು ಇಂಟ್ರೆಸ್ಟಿಂಗ್ ಆದಂಥ ಗೇಮ್. ಇನ್ನು ನೆಕ್ಸ್ಟ್ ಇದೇ ಗೇಮನ್ನು ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಒಂದು ಸ್ಟಾರ್ಗಳು ಆಡಿದರೆ ಇದಕ್ಕೊಂದು ಅಟ್ರಾಕ್ಷನ್ ಎಕ್ಸ್ಟ್ರಾ ಇರುತ್ತೆ ಅಂತ ಹೇಳಿ ನಾವು 3 ಜನ ಕೂತು ಡಿಸೈಡ್ ಮಾಡಿದ್ವಿ. ಅದಕ್ಕೆ ನಾನು ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ಪ್ರೊಡ್ಯೂಸರ್ ಮಿಸ್ಟರ್ ಲಾಂಚುಲಾಲ್. ಅವರು ಕೇಳಿರ್ಬೋದು, ಇಟ್ಸ್ ವೆರಿ ಫೇಮಸ್ ಇನ್ ಮೈಂಡ್. ಓಕೆ. ಸೊ ಅವ್ರು ತುಂಬ ಇಂಟ್ರೆಸ್ಟ್ ತಗೊಂಡ್ರು. ಸೊ ಆಮೇಲೆ ತುಂಬ ಡೆವಲಪ್ ಮಾಡಿದ್ವಿ ನಾವು ಡಿಸ್ಕಸ್ ಮಾಡಿ. ಸೊ ಅಗೇನ್ ವಿ ಟುಕ್ ಮೋರ್ ದೆನ್ 6 months ಅದನ್ನ ಇನ್ನೂ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿ ಯಾವ ರೀತಿ ಮಾಡ್ಬೋದು ಅಂತ ಟ್ರಯಲ್ ಶೋ ಮಾಡಿದ್ವಿ. ಆದರೆ ಯಾರಿಗೂ ತೋರಿಸಿಲ್ಲ, ನಾವೇ ಮಾಡಿದ್ವಿ. ಸೊ ಅದ್ರ ನಂತರ ಡೆವಲಪ್ ಮಾಡಿ ನಿಮ್ಮ ಮುಂದೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥ ಒಂದು ಗೇಮ್ ಶೋ ಇದು. ಸೊ ಅದಕ್ಕೆ ನಮ್ಮ 8 ತಂಡಗಳಾಗಿ 16 ಕನ್ನಡ ತಾರೆಯರು ಬರ್ತಾ ಇದ್ದಾರೆ. ಹಾಗೆ 16 ಜನ ಮಾಡೆಲ್ಸ್ಗಳು ಈ ಕಾಯಿನ್ಗಲ್ಸ್ ಆಗಿ ಇದರಲ್ಲಿ ಪಾನ್ಗಳಾಗಿ ಇದಕ್ಕೆ ಜೀವ ತುಂಬ್ತಾ ಇದ್ದಾರೆ. 14 ನಿಮ್ಗೆ ಗೊತ್ತಿರ್ಬೋದು ಲೂಡೋದಲ್ಲಿ ರೆಡ್ ಆ್ಯಂಡ್ ಯೆಲ್ಲೋ, ಗ್ರೀನ್ ಆ್ಯಂಡ್ ಬ್ಲೂ. ಸೊ ಅದೇ ಕಾಸ್ಟ್ಯೂಮಲ್ಲಿ ಈ 16 ಜನ ಮಾಡೆಲ್ಸ್ಗಳು ಇರ್ತಾರೆ. ಇವರನ್ನು ಮೂವ್ ಮಾಡ್ತಿರೋದು ನಮ್ಮ ಫಿಲ್ಮ್ ಇಂಡಸ್ಟ್ರಿನ ಸ್ಟಾರ್ಗಳು. ಅದಕ್ಕೋಸ್ಕರ ಇದು ಸ್ಟಾರ್ ಲೀಗ್. ಸೊ ಇಲ್ಲಿ ಹಾಗೆ ಹೇಳಿದಂತೆ ನಿಮಗೆ ನಾವು ನಾರ್ಮಲಿ ಲೂಡೋ ಆಡುವಾಗ ನಮಗೆ ಜಾಸ್ತಿ ಲಕ್ಕಿನ ಡಿಪೆಂಡ್ ಆಗಿರ್ತೇವೆ, ಯಾವ ಇದು ಡೈಸಲ್ಲಿ ಯಾವ ಕಾಯಿನ್ ಬೀಳುತ್ತೆ ಅಂತ. ಬಟ್ ಇಲ್ಲಿ ಮೋರ್ ದೆನ್ ಲಕ್ ನಿಮ್ಮ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಸೊ ಯಾರು ಒಳ್ಳೆ ಸ್ಟ್ರಾಟಜಿ ಮಾಡಿ ಪ್ಲಾನ್ ಮಾಡಿ ಒಂದು ಮುಂದಕ್ಕೆ ಹೋಗ್ತಾರ ಆ ಥರ ಆ ಟೀಮ್ ಇದರಲ್ಲಿ ವಿನ್ ಆಗುತ್ತೆ. ಸೊ ಇನ್ನೊಂದೇನು ವಿಷಯ ಅಂದರೆ ಇಲ್ಲಿ ಅದೇ ನಾವು ಕ್ರಿಕೆಟ್ ಆಂಕರ್ಸ್ ಹೇಳಿದಾಗೆ ಕ್ರಿಕೆಟ್ ಕಬಡ್ಡಿ ಥರನೇ ಲೀಗ್ ನಡೆಯುತ್ತೆ.
ಸೊ ಲಾಸ್ಟ್ 2 ತಂಡ ಫೈನಲ್ ಬರುತ್ತೆ, 1 ತಂಡ ವಿನ್ ಆಗುತ್ತೆ, ಅವರೇ ಚಾಂಪಿಯನ್ ಅನಿಸ್ಕೊಳ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನಂದ್ರೆ, ಇದು ಯಾವುದೇ ಒಂದು ಶೋನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ನಾವು ಮಾಡಿರೋಂಥ ಒಂದು ಡೆವಲಪ್ ಮಾಡಿರೋಂಥ ಒಂದು ಪ್ರೋಗ್ರಾಮ್ ಅಲ್ಲ. ಇದು ಪ್ಯೂರ್ಲಿ ಲೂಡೋದಿಂದ ನಾವು ಪ್ರೇರಿತರಾಗಿ ಈ ಥರ ಒಂದು ಡೆವಲಪ್ ಮಾಡಿರೋಂಥ ಒಂದು ಗೇಮ್ ಶೋ. ಸೊ ಪಕ್ಕ ಒಂದು ಲೋಕಲ್ ಗೇಮ್ ಶೋ. ನಮ್ಮ ಮಾನ್ಯ ಪ್ರಧಾನಿಗಳು ಹೇಳಿದಂತೆ ಲೋಕಲ್ ಫಾರ್ ವೋಕಲ್ ಅಂತ. ನಮ್ಮ ಈ ಒಂದು ಪ್ರಯತ್ನಕ್ಕೆ ನೀವು ದಯವಿಟ್ಟು ಧ್ವನಿಯಾಗಿ ನೋಡಿ ಸಹಕರಿಸಿ. ಥ್ಯಾಂಕ್ ಯು. ಓಕೆ, ಸ್ಟಾರ್ಗಳು ಈಗಾಗಲೇ ಮೀಡಿಯಾಗೆ ನಾವು ಕೊಟ್ಟಿದ್ದೀವಿ. ಆದ್ರೂ ನಾನು ಹೇಳ್ತೀನಿ ಯಾರ್ಯಾರು ಇರ್ತಾರೆ ಅಂತ. ಸೊ ಲಾಫ್ಟರ್ ಲೆಜೆಂಡ್ಸ್ ಇಲ್ಲಿ ಮಂಜು ಬಾವುಗಡ ಮತ್ತು ಹುಲಿ ಕಾರ್ತಿಕ್ ಇರ್ತಾರೆ. ಆಮೇಲೆ ಟ್ವಿನ್ ಸ್ಟಾರ್ಸ್ ಅಶ್ವಿತಿ ಶೆಟ್ಟಿ ಮತ್ತು ಅದ್ವಿತಿ ಶೆಟ್ಟಿ. ದ ಡ್ರೀಮರ್ಸ್ ಸೀತಾರಾಮ್, ಸಾಕ್ಷಿ ಮೇಘನ. ಮಿಮಿಕ್ರಿ ಮ್ಯಾಜಿಕ್ ಮಿಮಿಕ್ರಿ ಗೋಪಿ ಅವರು ಮತ್ತೆ ವಿನುತಾ ಅವರು. ಜೊತೆಗೆ ದ ಪವರ್ ಕಪಲ್ ತುಕಾಲಿ ಸಂತೋಷ್ ಮತ್ತು ಮಾನಸ ಸಂತೋಷ್. ಆಮೇಲೆ ಮಲ್ನಾಡ್ ಕ್ವೀನ್ಸ್ ಚಂದನ ಗೌಡ ಮತ್ತು ಅಮೃತ ಮೂರ್ತಿ. ಗೌಡ ವಾರಿಯರ್ಸ್ ಇಂದ ಕೆಂಪೇಗೌಡ ಮತ್ತು ಮಾನ್ಯ ಗೌಡ. ಸೊ 8 ಟೀಮ್ ಸರ್. ಕಿರುತೆರೆ ಸ್ಟಾರ್ಸ್ ಇರ್ತಾರೆ ಸರ್. ಅಂದರೆ ಸರ್ ಕಾರಣ ಅಂದ್ರೆ ಈಗ ಕ್ರಿಕೆಟ್ ಕಬಡ್ಡಿ ಇರ್ಬೋದು, ನಾವು ನೋಡ್ತೀವಿ. ಇವನ್ ನಾವು ಕ್ರಿಕೆಟ್ ಕಬಡ್ಡಿ ನಾವು ಆರ್ಗನೈಸ್ ಮಾಡ್ತೀವಿ, ನೋಡ್ತೀವಿ, ಬಟ್ ಆಡಕ್ಕಾಗಲ್ಲ. ಇವನ್ ಕ್ರಿಕೆಟ್ ಆದ್ರೂ ಅಷ್ಟೇ. ಸೊ ಬಟ್ ಇಲ್ಲಿ ಏನು ನಿಮಗೆ ಡಿಫ್ರೆಂಟ್ ಏನಂದ್ರೆ, ಸೊ ಸೇಮ್ ಗೇಮ್ ಯು ಕ್ಯಾನ್ ಪ್ಲೇ. ಈಗ ಅವ್ರು ಆಡ್ತಾ ಇರೋದನ್ನ ಇವಾಗ ಸಚಿನ್ ಆಡಿದ್ರು ಕಮೆಂಟ್ ಮಾಡ್ತೀವಿ ನಾವು, ಸಚಿನ್ ಈ ಥರ ಹೊಡಿಬಾರ್ದು ನಾವು. ಬಟ್ ಇಲ್ಲಿ ನೀವು ಆಡೋರ್ಗಿಂತ ಕೆಲವು ಸಮಯ ನೀವು ಆಡೋದ್ರಲ್ಲಿ ಚೆನ್ನಾಗಿರ್ತೀರಿ. ಸೊ ಇದೊಂದು ಗೇಮ್ ಈ ತರ ಅಂದ್ರೆ ನಾವು ನೋಡೋದನ್ನ ನಾವು ಆಡ್ಬಾರ್ದು. ಸಮ್ಟೈಮ್ಸ್ ವಿ ಕ್ಯಾನ್ ಪ್ಲೇ ಬೆಟರ್ ದೆನ್ ದಮ್. ಇದು ಎಕ್ಸಾಕ್ಟ್ ಡೇಟ್ ಫಿಕ್ಸ್ ಆಗಿಲ್ಲ. ಸೊ ಚಾನಲ್ ಜೊತೆ ಮ್ಯಾಚ್ ಮಾತಾಡಿದ್ವಿ, ಜನವರಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ಇವತ್ತು ಶೂಟಿಂಗ್ ಆಗ್ತಾ ಆಯಿತು, ಲೈವ್ ಆಗಿ ಪ್ಲೇ ಆಗಲ್ಲ. ಸೇಮ್ ಡೇ ಇಟ್ ವಿಲ್ ಬಿ ಟೆಲಿಕಾಸ್ಟ್. ಎಕ್ಸಾಕ್ಟ್ಲಿ ಒಂದು ಒಳ್ಳೆ ಅಮೌಂಟ್ ಪ್ರೈಸ್ ಆಗಿರುತ್ತೆ ಚಾಂಪಿಯನ್ಸ್. ಅದನ್ನ ನಾವು ಮತ್ತೆ ಅನೌನ್ಸ್ ಮಾಡ್ತೀವಿ. ಅಂದ್ರೆ ಇದಕ್ಕೊಂದು ಜೀವ ತುಂಬಬೇಕಾದ್ರೆ ಅಲ್ಲಿ ಸಮಥಿಂಗ್ ಏನಾದರೂ ಒಂದು ಅಟ್ರಾಕ್ಟಿವ್ ಆಗಿರ್ಬೇಕಾಗುತ್ತೆ ಅಲ್ಲಿ. ಸೊ ನಿಮ್ಗೆ ಗೊತ್ತು, ಯಾವುದೇ ಒಂದು ಫ್ಯಾಷನ್ ಶೋ ಆಗಿರಲಿ, ಏನೇ ಆಗಿರಲಿ, ಅದು ಹೆಣ್ಮಕ್ಳು ಹಾಕೊಂಡಾಗ ಅದಕ್ಕೊಂದು ವ್ಯಾಲ್ಯೂ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಈ ಥರ ಒಂದು ಪ್ಲಾನ್ ಮಾಡಿದ್ವಿ. ಈ ಲೂಡೋ ನಿಮಗೆ ಪಾನ್ಸ್ ಇರುತ್ತಲ್ವಾ, ಒಂದು ಕಲರ್ 4 ಕಲರ್ ಇರುತ್ತೆ, ಯೆಲ್ಲೋ, ಗ್ರೀನ್, ರೆಡ್ ಮತ್ತೆ ಬ್ಲೂ. ಸೊ ಒಂದೊಂದು ಮನೆಗೂ 4 ಪಾನ್ಸ್ಗಳಿರ್ತವೆ. ಆ ಪಾನ್ಸ್ಗಳು ಆ ಪಾನ್ಸೇ ಗರ್ಲ್ಸ್ ಆಗಿರ್ತಾರೆ, ಹುಡುಗಿರ ಮಾಡೆಲ್ಸ್ ಆಗಿ ಬರ್ತಾರೆ. ಸೊ ಅವ್ರು ನಾವು ಡೈಸ್ ಬಿದ್ದಾಗ ಒಳಗಡೆ ಕೂತ್ಕೊಂಡು ಆರ್ಟಿಸ್ಟು ಅಲ್ಲಿ 5 ಬಿತ್ತು ಅಂದರೆ ಅವ್ರು ಕಮೆಂಟ್ ಕೊಡ್ತಾರೆ. 5 ಹೆಜ್ಜೆ ಒಬ್ಬೊಬ್ರಿಗೂ 4 ಜನಕ್ಕೂ ಒಂದು ನಂಬರ್ ಇರುತ್ತೆ. ಎಲ್ಲೋ ನಂಬರ್ 1 5 ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು ಅಂತ ಅವರು ಜಸ್ಟ್ ನಾವು ಕೊಡೋ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಈ ಥರ ಖಂಡಿತವಾಗ್ಲೂ ದಾಳ ಅಂತ ಅಲ್ಲ, ಹೆಣ್ಮಕ್ಳು ಅದು ನೀವು ಆ ಥರ ಥಿಂಕ್ ಮಾಡೋದು ಅದು ಬೇರೆ ವಿಷಯ. ಅಂದ್ರೆ ಈಗ IPL ಬರುವಾಗ ಅಷ್ಟರವರೆಗೆ ಕ್ರಿಕೆಟ್ ಅಲ್ಲಿ ಹೆಣ್ಮಕ್ಳಿಗೆ ಯಾವ ರೂಲ್ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಸರಿ, ಇದು ಒಂದು ಆಟದೇ. ಒಂದು ನಿಮಿಷ ಸರ್, ಕ್ರಿಕೆಟ್ ಅಲ್ಲಿ 6 ಹೊಡೆಯುವಾಗ ಚೇರ್ ಗರ್ಲ್ಸ್ ಅಂತ ಇರ್ತಾರೆ. ಓಕೆ, ಸೊ ದಟ್ ಈಸ್ ದೇರ್ ಜಾಬ್. ನೀವು ಅದನ್ನ ದಾಳ ಅಂತ ಅಂಡರ್ ಎಸ್ಟಿಮೇಟ್ ಮಾಡೋದು ನನಗೆ ಸೂಟ್ ಆಗಲ್ಲ. ಸೊ ಚೇರ್ ಗರ್ಲ್ಸ್ ದೇ ಆರ್ ಡೂಯಿಂಗ್ ದೇರ್ ಜಾಬ್. ಸರ್ ನಾನು ಒಂದು ಹೇಳ್ಬೋದಾ ಅದಕ್ಕೆ ಉತ್ತರ? ಅಲ್ಲ, ಲೂಡೋ ಬೇರೆ, ದಾಳ ಬೇರೆ. ನೀವು ದಾಳದಕ್ಕೆ ಲೂಡೋ ಬೇರೆ, ಪಗಡೆ ಲೂಡೋ ಹೇಳ್ಬೋದು. ದಾಳ ಅಂದ್ರೆ ಡೈಸ್ಗೆ ನಾವು ದಾಳ ಇರ್ತೀವಿ. ಇಲ್ಲಿ ಮಾಡೆಲ್ಸ್ ಡೈಸ್ ಆಗಿರಲ್ಲ. ಡೈಸ್ ಬೇರೆನೇ, ಕಾಯಿ ಬೇರೆನೇ.
ಆಕ್ಚುಲಿ ಏನಂದ್ರೆ ಅಲ್ಲಿ ನಾವು ದ್ರೌಪದಿನ ಅಡ ಇಟ್ಟಿದ್ರು, ಹಾಗಾಗಿ ಅದ್ರ ಪರ್ಪಸೇ ಬೇರೆ. ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಇಲ್ಲಿ ಯಾರಿಗೂ ಅವಮಾನ ಮಾಡೋದಕ್ಕಾಗ್ಲಿ ಅಥವಾ ನಾವು ಯಾರನ್ನೂ ಅಡ ಇಟ್ಟು ಇಲ್ಲಿ ಆಟ ಆಡ್ತಾ ಇಲ್ಲ ಸರ್. ಸರ್ ಅಂದ್ರೆ ನಾವು ಗೌರವಯುತವಾಗಿನೇ ಮಾಡ್ತಾ ಇರೋದು. ಈಗ ನಾನು ಒಬ್ಳು ಫೀಮೇಲ್ ಆಂಕರ್ ಆಗಿ ಇದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಬೇಸಿಕಲಿ ಇದ್ದೀನಿ. ಚೇರ್ ಗರ್ಲ್ಸ್ ಏನು ನಾವು ನೋಡ್ತೀವಲ್ಲ, ಒಂದು ಪ್ರೋ ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು. ಅಲ್ಲ ನಿಮ್ಗೆ ಆಟ ನೋಡ್ಲಿಲ್ಲ ಸರ್, ನೋಡಿದ್ರೆ ನಿಮ್ಗೆ ಐಡಿಯಾ ಬರ್ಬೋದು. ಈಗ ಹೇಳೋದ್ರಲ್ಲಿ ನೀವೇನಾದ್ರೂ ಒಂದು ಕನ್ಫ್ಯೂಸ್ ಆಗಿರ್ಬೋದು. ಅಂದ್ರೆ ಈಗ ಸೇಮ್ ನಿಮ್ ಕ್ವಶನ್ ನಾನು ಈ ತರ ಚೇರ್ಗಲ್ ಎಕ್ಸಾಂಪಲ್ ಕೊಟ್ಟೆ. ಸೊ ಹೀರೋಯಿನ್ ಡ್ಯಾನ್ಸ್ ಮಾಡ್ತಾ ಇರುವಾಗ ಹಿಂದ್ಗಡೆ ಆರ್ಟಿಸ್ಟ್ ಯಾಕೆ ಡ್ಯಾನ್ಸ್ ಮಾಡ್ಬೋದು ಅದು ಕೇಳ್ಬೋದು. ಅದೇ ರೀತಿ ಅಲ್ಲ ಸರ್, ಅಂದ್ರೆ ಸ್ಕ್ರೀನ್ ಅಲ್ಲಿ ಚೆನ್ನಾಗಿರೋದನ್ನ ನಾವು ಇಲ್ಲ ನೀವು ಹೀರೋಯಿನ್ ಯಾಕೆ ಚೆನ್ನಾಗಿರೋರನ್ನ ಹೀರೋಯಿನ್ ಮಾಡ್ತೀರ ಅಂತ ಕೇಳ್ಬೋದು. ಕರೆಕ್ಟಾ? ಸೊ ಯಾರಿಗೂ ಚಾನ್ಸ್ ಕೊಡ್ಬೋದಲ್ಲ ಅಂತ. ಬಟ್ ಅಲ್ಲ ಸೊ ಅದೇ ಅಲ್ಲ, ಈಗ ನೀವು ನೋಡಿಲ್ಲ. ಈಗ ನಾವು ಹೇಳೋದು ನಿಮ್ಗೆ ಕರೆಕ್ಟ್ ಆಗಿ ಕನ್ವೆ ಆಗದೆ ಇರ್ಬೋದು ಸರ್. ಒಂದ್ಸಲ ಗೇಮ್ ನೋಡಿದ ನಂತರ ಅಫ್ಕೋರ್ಸ್ ನಿಮ್ಮ ಯಾವುದೇ ಒಂದು ನಿಮ್ಮ ಕಂಪ್ಲೇಂಟ್ ಇರಲಿ ಅಲ್ಲ ನಮಗೆ ಸಪೋರ್ಟ್ ಇರಲಿ, ನಾವು ಪಾಸಿಟಿವ್ ಆಗಿ ಆಕ್ಸೆಪ್ಟ್. ಕೆಲವು ರೂಲ್ಸ್ ಇದೆ, ಇಲ್ಲಿ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಸೊ ಲೂಡೋದಲ್ಲಿ ಏನೆಲ್ಲ ರೂಲ್ಸ್ ಇರುತ್ತೆ ಅದೇ ಇಲ್ಲಿ ಇರಲ್ಲ. ಸೊ ಇಲ್ಲಿ ಪ್ಲೇಯರ್ಗೆ ಒಂದು ಚಾಲೆಂಜ್ ಇರುತ್ತೆ. ಯಾವ ಡೈಸ್ ನಾವು ಮೂವ್ ಮಾಡಬೇಕು, ಯಾವುದನ್ನು ಫಿನಿಶ್ ಮಾಡಬೇಕು, ಯಾವುದು ಡಿಫೆಂಡ್ ಮಾಡಬೇಕು, ಯಾವುದು ಲೀಡ್ ಮಾಡಬೇಕು ಅಂತ. ಅದು ಈ ಗೇಮಲ್ಲಿ ಇರೋದ್ರಿಂದ ಅದು ಡಿಸಿಷನ್ ತಗೊಳ್ಳೋದು ಅವರ ಮಿಡ್ಲ್ ಕಾಂಬಿನೇಷನ್ ಅಲ್ಲಿ. ಒಂದು ತಂಡವಾಗಿ ಯಾರು ಆಟ ಆಡಿರ್ತಾರ, ಸೊ ಅದು ಅವರ ಕಾಂಬಿನೇಷನ್ ಮೇಲೆ ವರ್ಕ್ ಆಗುತ್ತೆ. ಸೊ ಅಫ್ಕೋರ್ಸ್ ಗೇಮ್ ಮುಗಿದಾಗ ಒಂದು ತಂಡ ಸೋತಿರುತ್ತೆ. ಸೊ ಟೋಟಲ್ ಆಗಿ 4 ತಂಡ ಮಾತ್ರ ಸೆಮಿಫೈನಲ್ ಬರುತ್ತೆ, 2 ತಂಡ ಫೈನಲ್ ಬರುತ್ತೆ. ಇದು ಮೇ ಬಿ 14 ದಿನ ನಡೆಯುತ್ತೆ ಸರ್, 15 ದಿವಸ. ಅಂದ್ರೆ ಲೀಗ್ ಪ್ಲಸ್ ಒಂದು 12 ಮ್ಯಾಚ್ ಲೀಗ್ ಬರುತ್ತೆ, 4 ಮ್ಯಾಚ್ ಸೆಮಿ ಬರುತ್ತೆ, 1 ಮ್ಯಾಚ್ ಫೈನಲ್ ಬರುತ್ತೆ. ಸಾರಿ 2 ಮ್ಯಾಚ್ ಸೆಮಿ ಬರುತ್ತೆ. ಸೊ 15 ಮ್ಯಾಚ್ ಹೀಗಾಗಿ ಇದೆ ಸರ್. ಅದು ನೆಕ್ಸ್ಟ್ ಬಿಫೋರ್ ದ ಶೋ ಅಫ್ಕೋರ್ಸ್ ಸರ್. ಏನಿದೆ ಸರ್ ಬ್ರ್ಯಾಂಡಿಂಗ್? ಸೊ ಇವರೇ ಇಬ್ಬರು ಸದ್ಯಕ್ಕೆ ನಮಗೆ ಬ್ರ್ಯಾಂಡ್ ಬಿಸ್ನೆಸ್. ಓಕೆ, ಇವ ಸ್ಪಾನ್ಸರ್ಸ್ ಮಾತುಕತೆ ಆಗ್ತಾ ಇದೆ, ಯಾವುದು ಫೈನಲ್ ಅಂತ ಆಗಿಲ್ಲ. ಸೊ ಹೋಪ್ಫುಲಿ ಅದಕ್ಕಿಂತ ಮುಂಚೆ ನಾವು ಫೈನಲ್ ಮಾಡಿದ್ವಿ, ನೋಡ್ತಾ ಇದ್ದೀವಿ ಸರ್. ಫೈನಲ್ ಮಾಡಿಲ್ಲ. ಸೊ ಅಫ್ಕೋರ್ಸ್ ಬೆಂಗಳೂರಲ್ಲಿ ಇಷ್ಟೊಂದು ಸ್ಟುಡಿಯೋ ಇದಿಲ್ಲ, ಅದೊಂದು ಫೈನಲ್ ಆಗಿ ಚಾನಲ್ ಫೈನಲ್ ಆಗಿದೆ ಸರ್. ನ್ಯೂಸ್ ಫಸ್ಟ್ ಡಿಪೆಂಡ್ಸ್. ಜನವರಿಲಿ ಅಫ್ಕೋರ್ಸ್ ಇದು ಟೆಲಿಕಾಸ್ಟ್ ಆಗುತ್ತೆ. ನಿಮ್ಗೆ ಗೊತ್ತಲ್ಲ, ದೊಡ್ಡ ಒಂದು ಪ್ರಾಜೆಕ್ಟ್ ಬಂದಾಗ ಏನೆಲ್ಲ ಪ್ಲಾನ್ ಮಾಡಬೇಕು, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ನಿಮ್ಗೆ ಅಫ್ಕೋರ್ಸ್ ಗೊತ್ತು. ಸೊ ಹೇಳಿದ ದಿವಸಕ್ಕೆ ನಾವು ಯಾವ ರಿಲೀಸ್ ಮಾಡೋಕ್ಕಾಗಲ್ಲ ಯಾವುದು. ಸೊ ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ನಮಗೆ ಭರವಸೆ ಇದೆ ಜನವರಿಲಿ ರಿಲೀಸ್ ಮಾಡ್ತೀವಿ. ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಇದ್ದಾರೆ. ಸೋನಿ ಕ್ಯಾಮ್ರಾ ಯೂಸ್ ಮಾಡ್ತಾರೆ. 8 ಕ್ಯಾಮ್ರಾಸ್ ಸೆಟಪ್ ಇರುತ್ತೆ ಇದರಲ್ಲಿ. ಅಂಡ್ ಟೆಕ್ನಿಕಲಿ ಎಲ್ಲ ಟ್ರ್ಯಾಕ್ ಆ್ಯಂಡ್ ಟಾರ್ಚ್, ಜಿಮ್ಮಿ ಅವೆಲ್ಲ ಇರುತ್ತೆ. ಸೊ ಸೋನಿ ಇದೆ, ಗೋಯಿಂಗ್ ವಿತ್ ಸೋನಿ. ಸೊ ಬೇಸಿಕಲಿ ಇವರು ಮ್ಯಾಂಗ್ಳೂರಲ್ಲಿ ಒಂದು ಟ್ರಯಲ್ ಥರ ಮಾಡಿದ್ದಾರೆ ಸರ್. ಒಂದು ಜಾಗ ತೊಗೊಂಡು ಒಂದು ನೀಟಾಗಿ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಪ್ಲೇಯರ್ಸ್ನ ಮಾಡೆಲ್ಸ್ನ ಇಟ್ಕೊಂಡು ಆಡಿ ಅವರನ್ನು ಅರೈವ್ ಆಗಿದ್ದಾರೆ. ಒಂದು ಹೌದು ಮಾಡಿದ್ದಾರೆ ಅವರು. ಹಾಂ ಎಕ್ಸಾಕ್ಟ್ಲಿ. ಆ್ಯಕ್ಚುಲಿ ಅವರು ಬ್ರೋಷರ್ಗೆ ಅಂತ ಒಂದು ಮಾಡಿಸಿ ನಾವು ಅದನ್ನ ನೋಡಿದಾಗ ನಮಗೂ ನೀಟಾಗಿ ಕ್ಲಾರಿಟಿ ಸಿಗ್ತದೆ ಸರ್. ಶೂಟಿಂಗ್ ತೋರಿಸಿದ್ರೆ ಆಗುತ್ತಾ? ಪಿಕ್ಚರ್ ನೋಡ್ಬೇಕಲ್ವ? ವಿಜುವಲಿ ಅಂತೂ ತುಂಬ ರಿಚ್ ಆಗಿ ಬರುತ್ತೆ. ಏನು ಅದರಲ್ಲಿ ಟೆಕ್ನಿಕಲಿ ಆಗಲಿ ಯಾವುದ್ರಲ್ಲಾಗಲಿ ವಿಜುವಲಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗ್ತಿಲ್ಲ. ಸೊ ವಿ ಆರ್ ಗಿವಿಂಗ್ ಅ ಗುಡ್ ಪ್ರಾಡಕ್ಟ್.
ಇಂಡೋರ್ ಮಾಡ್ತಾ ಇದ್ದೀವಿ ಸರ್. ಸೊ ಇನ್ನೊಂದು ಫಸ್ಟ್ ಟೈಮ್ ಆಗಿರೋದ್ರಿಂದ ಇದೊಂದು ಜನಗಳಿಗೆ ಕನ್ವೆ ಆಗಲಿಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಎಫರ್ಟ್ ಒಂದು ತುಂಬಾ ಜಾಸ್ತಿ ಇರುತ್ತೆ. ಸೊ ನಮಗೆ ತುಂಬ ಖುಷಿ ಆಗುತ್ತೆ ಏನು ಟೀಮ್ ಸಿಕ್ಕಿದ್ದಾರೆ ಈಗ ನಮಗೆ. ಸೊ ಆರ್ಟಿಸ್ಟ್ ಇರ್ಬೋದು, ನಮ್ಮ ಮಾಡೆಲ್ಸ್ ಇರ್ಬೋದು, ಎಲ್ಲ ಫುಲ್ ಎಫರ್ಟ್ ನಮಗಿಂತ ಜಾಸ್ತಿ ಆಗ್ತಾ ಇದ್ದಾರೆ. ಅಫ್ಕೋರ್ಸ್ ನಮ್ಮ ಆ್ಯಂಕರ್ಸ್ ನಾವು ತುಂಬ ಥ್ಯಾಂಕ್ಫುಲ್. ಗಣೇಶ್ ಅವ್ರದ್ದು ಎಫರ್ಟ್ ಅಂತೂ ಕೇಳೋವಾಗಿಲ್ಲ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರೋಮೋ ನಾವು ಸಹ ಇಲ್ಲಿ ಬಂದು ನೋಡಿರೋದು. ಲಾಸ್ಟ್ ಮೂಮೆಂಟ್ ಅವರಿಗೆ ಕೈಗೆ ಸಿಕ್ಕಿದೆ. ಒಂದು ಲಾಸ್ಟ್ 3 days ಇಂದ ಅವರು 24 hour ವರ್ಕ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಈ ನಮ್ಮ ಟೀಮಲ್ಲಿ ನಾವು ಬಂದ ನಂತರ ಈಗ 3 ಜನ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದು. ಆಮೇಲೆ ಯಾರ್ಯಾರು ಒಬ್ಬರೊಬ್ಬರನ್ನೇ ಹುಡುಕಿ ನಾವು ಡೆವಲಪ್ ಮಾಡ್ತಾ ಹೋಗಿದ್ದು ಟೀಮ್. ಸೊ ಎಲ್ಲ ಟೀಮ್ ಮೆಂಬರ್ ಇದರ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡೋರು ಇರ್ಬೋದು, ಬಿಂದು ಅಂತ ಇದ್ದಾರೆ, ಇನ್ನೊಂದು 3-4 ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಅವರ ಒಂದು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಇದೊಂದು ಪ್ರಾಜೆಕ್ಟ್ಗೋಸ್ಕರ. ಸರ್ ಇಲ್ಲ ಆಡಿಯನ್ಸು ಆ ಥರ ಇಲ್ಲ, ಪ್ರೊಫೆಷನಲ್ ಶೂಟಿಂಗ್ ಥರನೇ ಆಗ್ತಿರತ್ತೆ. ಒಂದು ರಿಯಾಲಿಟಿ ಶೋಸ್ನಲ್ಲಿ ಹೆಂಗೆ ನಡೀತಾ ಇರುತ್ತೆ. ಬಟ್ ಪ್ರೊಫೆಷನಲ್ ಆಟ ಶುರು ಆದಾಗ ಸೀರಿಯಸ್ ಆಗಿ ಆಟ ಥರನೇ ಹೋಗ್ತಿರುತ್ತೆ. ಸರ್, ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ಮಾತ್ರ ನಾವೊಂದು ಕಾರಣ ಆಗಿರ್ತೀವಿ. ಇದರ ಸಕ್ಸಸ್ ತುಂಬಾ ಜನಕ್ಕೆ ಅಗತ್ಯ ಇರುತ್ತೆ. ಈಗ ಸರ್ ಏನು ಹೇಳಿದ್ರು, 16 ಜನ ಹುಡುಗಿಯರು, ಅವ್ರಿಗೂ ಈ ಸಕ್ಸಸ್ ಬೇಕಿರುತ್ತೆ. ಫಸ್ಟ್ ಆಫ್ ಆಲ್ ನಾವು ಆ ಜಾಬ್ಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು, ಗೊತ್ತಾಯ್ತು. ಅದೊಂದು ಮಾಡೆಲಿಂಗ್ ಅಂದ್ರೆ ಇಟ್ಸ್ ಅ ಬಿಗ್ ಇಂಡಸ್ಟ್ರಿ. ಸೊ ಅದೇ ರೀತಿ ತುಂಬಾ ಜನಕ್ಕೆ ಇದೆ. ಸೊ ಕಂಟಿನ್ಯೂ ಆದ್ರೆ ಎಲ್ರಿಗೂ ಒಂದು ಲೈಫ್ ಇರುತ್ತೆ. ಸೊ ಹೋಪ್ ಇದೆ ನಮಗೆ. ಸೊ ಅಟ್ಲೀಸ್ಟ್ ಕರ್ನಾಟಕ ಕಂಪ್ಲೀಟ್ ನಾವು ರೀಚ್ ಆಗುತ್ತೆ ಅಂತ ನಮ್ಗೊಂದು ಧೈರ್ಯ ಇದೆ. ಇನ್ನು ಅದೇ ನಮ್ಮ ಯಾವುದೇ ಒಂದು ಪ್ಲೇಯರ್ನ ಯಾವುದೋ ಇದರಲ್ಲಿ ನಾವು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗಲಿಕ್ಕೆ ಚಾನ್ಸ್ ಇದೆ. ಗೇಮ್ ಮಾತ್ರ, ಈ ಗೇಮ್ ಶೋ ಮಾತ್ರ ಇಂಟ್ರೆಸ್ಟಿಂಗ್ ಆಗಿ ನಾವು ಡೆವಲಪ್ ಮಾಡಿದ್ದೀವಿ. ಸಾರಿ, ಇದು ಅದೇ 15 ಎಪಿಸೋಡ್ ಬರುತ್ತೆ ಸರ್. ಆ್ಯಕ್ಚುಲಿ ನಾವು ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಅಂತ ಒಂದು ಸ್ಟೇಟ್ ಲೆವೆಲ್ ಮಂಗಳೂರಲ್ಲಿ ಕಬಡ್ಡಿ ಮಾಡ್ತೀವಿ. ಸೊ ಸೇಮ್ ಫಾರ್ಮ್ಯಾಟ್ ಅಲ್ಲಿ ನಡೀತು. ಅಂದರೆ 15 ಮ್ಯಾಚ್ ಇರುತ್ತೆ, ಒಂದು 3 days ಇರುತ್ತೆ. ಸೊ ಗ್ರ್ಯಾಂಡ್ ಇವೆಂಟ್, ಒಂದು 2 ಸೀಸನ್ ಆಗಿದೆ. ಲಾಸ್ಟ್ ಸೆಕೆಂಡ್ ಸೀಸನ್ ಆಗಿದೆ. ಸೊ ಅದೇ ಫಾರ್ಮ್ಯಾಟ್ ಅಲ್ಲಿ ಈ ಗೇಮನ್ನು ಇದು ಮಾಡ್ತಾ ಇದ್ದಾರೆ. ಅಂದರೆ ಅದರಲ್ಲಿ ಯಾವ ಥರ ಸೆಮಿಗೆ ಬರುತ್ತೆ, ಅಂದರೆ ಇಲ್ಲೂ ಅದೇ ರೀತಿ ಸೆಮಿಗೆ ಫೈನಲ್ ಬರುತ್ತೆ. ಅದರಲ್ಲಿ ಪ್ರೋ ಕಬಡ್ಡಿ ಆಡಿದವರೆಲ್ಲ ಆಟಗಾರರಿದ್ದಾರೆ. ಅಂದರೆ ನಮ್ಮ ಒಂದು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಏನಿತ್ತು, ಪ್ರೊಡ್ಯೂಸರ್ ಅವ್ರದ್ದು ಪ್ರೊಫೆಷನಲ್ ಟೀಮ್ಸ್ ಇದೆ ಅಲ್ಲಿ. ಕಬಡ್ಡಿದು ಇದೆ, ಕ್ರಿಕೆಟ್ ಇದೆ. ನ್ಯೂಸ್ ಫಸ್ಟ್ ಯಾಕೆ ಅಂತ ಹೇಳಿದ್ರೆ, ಈಗ ಎಲ್ಲ ಚಾನಲ್ ಅಲ್ಲಿ ರಿಯಾಲಿಟಿ ಶೋ ಅಂತ ಬರ್ತಾ ಇರುತ್ತೆ GS ಅಲ್ಲಿ. ಬಟ್ ನಮ್ದು GEC ಅಲ್ಲಿ ನಮ್ದು ಇದು ರಿಯಾಲಿಟಿ ಶೋ ಅಂತ ಎಕ್ಸ್ಪೋಸ್ ಮಾಡಲಿಕ್ಕೆ ನಮಗೆ ಬೇಡ. ಸೊ ಇಟ್ಸ್ ಅ ಪ್ಯೂರ್ಲಿ ಗೇಮ್ ಶೋ. ಈಗ ಆಂಕರ್ ಏನು ಹೇಳಿದ್ರು, ನಿಮಗೆ ಅದು ಶೂಟ್ ಮಾಡಿ ಇದು ಮಾಡ್ತೇವೆ, ಬಟ್ ಶೂಟ್ ಆಗುತ್ತೆ, ಬಟ್ ರೀಟೇಕ್ ಆಗಲ್ಲ. ಸೊ ವಿನ್ನರ್ ಆಗೋದು ಅವ್ರದ್ದು ಸ್ಟ್ರಾಟಜಿ ಮೇಲೆನೇ ವಿನ್ ಆಗುತ್ತೆ. ಸೊ ರೆಕಾರ್ಡ್ ಮಾಡಿ ಮತ್ತೆ ಪ್ಲೇ ಮಾಡ್ತೀವಿ, ಲೈವ್ ಮಾಡ್ತಾ ಇಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಆರ್ಟಿಸ್ಟ್ ಇರೋದು. ಸೊ ಶೂಟಿಂಗ್ ತರ ನಡೆಯಲ್ಲ. ಗೇಮ್ ಶೋ ಒಂದ್ಸಲ ಗೇಮ್ ಸ್ಟಾರ್ಟ್ ಆದ ನಂತರ ಗೇಮೇ ಕಂಟಿನ್ಯೂ ಆಗುತ್ತೆ. ಅದೇ ಗೇಮನ್ನು ನಾವು ಪ್ಲೇ ಮಾಡ್ತೀವಿ. ಸೊ ಒಂದ್ಸಲ ನಿಮ್ಮ ಪಾಯಿಂಟ್ಗೆ ಬರ್ತೇನೆ. ಸೊ ಅದಕ್ಕೆ ಇದಕ್ಕೋಸ್ಕರ ನಾವೊಂದು ಎಂಟರ್ಟೈನ್ಮೆಂಟ್ ಚಾನೆಲ್ ಅಲ್ಲಿ ಕೊಟ್ಟರೆ ಇದು 10ರಲ್ಲಿ 11 ಆಗಿ ಮತ್ತೊಂದು ರಿಯಾಲಿಟಿ ಶೋ ಅಂತ ಆಗುತ್ತೆ. ಸೊ ನಮಗೆ ಇದೊಂದು ಸ್ಪೋರ್ಟ್ಸ್ ಚಾನೆಲ್ ಬಂದರೆ ನಮಗೆ ತುಂಬ ಖುಷಿ. ಸೊ ಸ್ಪೋರ್ಟ್ಸ್ ಚಾನೆಲ್ ಬರೋದು ಎಷ್ಟು ಟಫ್ ಇದೆ ನಿಮ್ಗೆ ಗೊತ್ತು. ಸೊ ಇಟ್ಸ್ ಇಂಪಾಸಿಬಲ್. ಅದಕ್ಕೋಸ್ಕರ ನಾವು ನ್ಯೂಸ್ ಚಾನೆಲ್ ಅಲ್ಲಿ ಪ್ರಿಫರ್ ಮಾಡೋದು. ಅದೇ ಆಡಿಯನ್ಸ್ ನಾವು ಪಕ್ಕ ಫ್ಯಾಮಿಲಿ ಫೋಕಸ್ಡ್ ಆಡಿಯನ್ಸ್. ಸೊ ಅದೇ ನಿಮ್ಗೆ ಗೊತ್ತು, ಜಾಸ್ತಿ ಇದನ್ನ ಲೈಕ್ ಮಾಡೋದು ಹೆಂಗಸ್ರಿ. ಮನೆಯಲ್ಲಿ ಆಲ್ಮೋಸ್ಟ್ ಕೊರೋನಾ ನಂತರ ಎಲ್ಲ ಮನೆಯಲ್ಲಿ ಆಡಿದ್ದಾರೆ. ಓಕೆ, ನಮ್ಮ ತಂಡದ ಆಟಗಾರರೆಲ್ಲರೂ ಬಂದಿದ್ದಾರೆ. ಸರ್ ತಾವು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು.
ಸೊ ಬೇಸಿಕಲಿ ಆ ಟೀಮ್ ಕೆಲವೊಂದು ಕೇಳಿಸಲ್ಲ ನನಗೆ. ಎಲ್ರಿಗೂ ನಮಸ್ಕಾರ. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೆಳತಿಯರಿಗೆ ನಮಸ್ಕಾರ ಹೇಳ್ತಾ, ಹಾಗೆ ನಮ್ಮ ಪ್ರೊಡ್ಯೂಸರ್ಸರು ಸರ್, ನಿಮ್ಮ ಹೆಸರು ಇನ್ನೊಂದ್ಸರಿ ಲಂಚುಲಾಲ್ ಅವರು, ಅವ್ರನ್ನ ಇವತ್ತೇ ಫಸ್ಟ್ ನಾನು ಪರಿಚಯ ಆಗಿದ್ದು. ಲಂಚುಲಾಲ್ ಅವರು ಮೊದಲೇ ಏನಾದರೂ ಪರಿಚಯ ಆಗಿದ್ರೆ ಅರುಣ್ ಅವ್ರು ಹೇಳ್ದಂಗೆ ಒಂಚೂರು ಪೇಮೆಂಟ್ ಎಕ್ಸ್ಟ್ರಾ ಕೇಳ್ತಿದ್ವಿ ನಾವೆಲ್ಲರೂ. ಸೊ ಈಗ ಪರಿಚಯ ಆದರು. ರಜಕ್ ಅವರು ಮತ್ತು ಸುದೇಶ್ ಅವರು ನಮ್ಮನ್ನು ಮಾತಾಡಿಸಿ ಗೇಮ್ ಬಗ್ಗೆ ಎಲ್ಲ ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್, ನಮ್ಮನ್ನೆಲ್ಲ ಕರೆಸಿ ಆಟ ಆಡಿಸಿ ಒಂದು ಎಂಟರ್ಟೈನ್ಮೆಂಟ್ ಥರ ಒಂದು ಗೇಮನ್ನ ಆಡೋಕ್ಕೆ ಕೊಟ್ಟು ದುಡ್ಡು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಅದಕ್ಕೊಂದು ಚಪ್ಪಾಳೆ ಹೊಡಿರಪ್ಪ ಎಲ್ಲರೂ. ದುಡ್ಡು ಕೊಟ್ಟು ಆಟ ಆಡಿಸ್ತಾ ಇದ್ದಾರೆ. ಸೊ ಇದು ನಮಗೆ ಹೊಸದೇನಲ್ಲ, ತಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಈಗಾಗಲೇ ಕ್ರಿಕೆಟ್ ಲೀಗ್ ಆಡಿದ್ವಿ, ಬೌಲಿಂಗ್ ಕಮರ್ ಅವ್ರು ಮಾಡಿದ್ದು, ಆಮೇಲೆ ಬೌಲಿಂಗ್ ಆಡಿದ್ವಿ, ಈಗ ಲೂಡೋ ಗೇಮ್ ಬಗ್ಗೆ ಹೇಳಬೇಕು ಅಂದರೆ ಇದು ಹೊಸದೇನಲ್ಲ. ನಮ್ಮ ಅವಾಗಲಿಂದಲೂ ನೀವು ಹೇಳಿದಾಗೆ ಪಾಂಡವರು ಆಡಿದ್ರು. ಅದಾದಮೇಲೆ ಚೆಸ್ ಅಂತ ಆಯಿತು, ಪಗಡೆ ಆಯಿತು, ಚೆಸ್ ಆಯಿತು. ಊರಲ್ಲಿ ನಾವು ಚೌಕಾಬಾರ ಆಡ್ತಾ ಇದ್ವಿ, ಕ್ರಿಕೆಟ್ ಆಡ್ತಾ ಇದ್ವಿ, ಖೋ ಖೋ ಆಡ್ತಾ ಇದ್ವಿ, ಮರ್ಕೋತಿ ಆಟ ಆಡ್ತಿದ್ವಿ, ಇದೆಲ್ಲ ಆಟ ಆಡಿದ್ವಿ. ಲೂಡೋ ಅಂದಾಗ ಸ್ಪೆಷಲಾಗಿ ನಮಗೆ ಕೊರೋನಾ ಟೈಮ್ ನೆನಪಾಗುತ್ತೆ. ಕೊರೋನಾದಲ್ಲಿ ಎಲ್ಲರೂ ಫ್ರೀ ಆಗಿದ್ವಿ, ಎಲ್ಲರೂ ಊರಲ್ಲೇ ಇದ್ವಿ, ಬಟ್ ಎಲ್ಲೆಲ್ಲೋ ಬೇರೆ ಎಲ್ಲೆಲ್ಲೋ ಇದ್ವಿ. ಸೊ ಎಲ್ಲ ಆರ್ಟಿಸ್ಟ್ಗಳ ಜೊತೆ ಎಲ್ಲ ಲೂಡೋ ಆಡ್ತಾ ಇದ್ವಿ ನಾವು. ಸೊ ಅದಕ್ಕಿಂತ ಡಿಫ್ರೆಂಟಾಗಿ ಅವ್ರು ಪ್ಲಾನ್ ಮಾಡಿದ್ದಾರೆ. ಬಟ್ ಒಳ್ಳೆ ಗೇಮು, ದುಡ್ಡು ಕೊಟ್ಟು ಆಟ ಆಡಿಸ್ತಿದ್ದಾರೆ ನಮಗೆ. ಸೊ ಹಾಗಾಗಿ ನಾವೆಲ್ಲರೂ ಒಪ್ಕೊಂಡು ಆಟ ಆಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟು ಇರಲಿ. ಇವರು ಒಳ್ಳೆ ಟೀಮ್ ಕಟ್ಕೊಂಡು ಬಂದಿದ್ದಾರೆ. ಇದಾದ್ಮೇಲೆ ಆಗಲೇ ಕೇಳಿದ್ರು ಸರ್, ಏನು ಗೇಮ್ ಮಾತ್ರ ಆಡೋದ ಅಂತ. ಇದಾದ್ಮೇಲೆ ಅವ್ರ ಪ್ಲಾನ್ ತುಂಬ ಇದೆ. ಇನ್ನೂ ಒಂದು 2-3 ಕಬಡ್ಡಿ ಗೇಮ್ ಆಡಿಸೋವಂಥದ್ದು, ನೆಕ್ಸ್ಟ್ ಸಿನಿಮಾಗಳು ಮಾಡುವಂಥದ್ದು, ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಕೊಡುಗೆಗಳನ್ನ ಕೊಡಬೇಕು ಅಂತಲೇ ಮಂಗಳೂರಿನಿಂದ ಬಂದಂಥದ್ದು ಒಂದಷ್ಟು ಡಿಸ್ಕಸ್ ಮಾಡಿದಾಗ. ಸೊ ಹಾಗಾಗಿ ನಮ್ಮೆಲ್ಲರ ಸಪೋರ್ಟು, ನಿಮ್ಮ ಸಪೋರ್ಟ್ ಮೇನ್ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಆಮೇಲೆ ನಾವಂತೂ ನಮ್ಮ ಟೀಮು ಗೌಡ ವಾರಿಯರ್ಸು, ಮಾನ್ಯಗೌಡ, ಕೆಂಪೇಗೌಡ. ವಾರಿಯರ್ಸ್ ಅಂದರೆ ಯೋಧರು. ನಾವು ಗೆಲ್ತೀವಿ. ನೋಡಿ, ಗೆಲ್ತೀವಿ ಅಂದ ತಕ್ಷಣ ಎಲ್ಲ ಹೆಂಗ್ ನೋಡ್ತಾವ್ರೆ, ಆಯ್ತು ಬಿಡ್ರಪ್ಪ ಗೆಲ್ಲೋಣ, ಯಾರಿಗಿದ್ರು ಖುಷಿನೇ. ನಾವೇ ಆಯ್ತು. ಸ್ಟ್ರಾಟಜಿ ಅಂದರೆ ನಿಮ್ಮದೇ ತಗೊಳ್ಳಿ. ಹಾಂ, ಬಂದಿರೋದು ಅಲ್ಪ ಸ್ವಲ್ಪ ಟೀಮು, ಈ ಗ್ಯಾಪಲ್ಲಿ ನಿಮ್ದು ನುಗ್ಗಿಸ್ಬಿಟ್ರಿ ಕೂಡಿನ. ಹಾಂ, ಸರಿ, ಓಕೆ. ಸೊ ಆ್ಯಂಡ್ ಟ್ವಿನ್ ಸಿಸ್ಟರ್ಸ್ ಮಾತಾಡ್ಸೋಣ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಸ್ಟೇಜ್ ಮೇಲೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಪರಿಚಯರವರೇ ಇದ್ದಾರೆ. ಸೊ ಖುಷಿ ಆಗುತ್ತೆ. ಕ್ರೀಡೆ ಅನ್ನೋದು ಐ ಥಿಂಕ್ ಇಲ್ಲಿ ಪ್ರತಿಯೊಬ್ಬರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಇವತ್ತು ಈ ಸ್ಟೇಜ್ ಮೇಲೆ ಇದ್ದೀವಿ. ಆ್ಯಂಡ್ ಇಬ್ಬರು ಸುದೇಶ್ ಸರ್ ಆಗಲಿ, ಅಶ್ರಫ್ ಅವರಾಗಲಿ, ಇಬ್ಬರು ಮಂಗಳೂರಿಂದ ಆದ್ರೂ ಅವರಲ್ಲಿ ಒಂದು ಇವ್ರು ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಏನೋ ಮಾಡಬೇಕು, ಇಲ್ಲಿರೋರಿಗೆ ಏನೋ ಒಂದು ಅಪರ್ಚುನಿಟೀಸ್ ಕೊಡಬೇಕು ಅನ್ನೋ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ. ಐ ಥಿಂಕ್ ಅವ್ರು ಹೇಳ್ದಂಗೆ ನಮ್ಗೆಲ್ಲರೂ ಪೇಮೆಂಟ್ ಕೊಟ್ಟು ಈ ಥರದೊಂದು ಎಂಟರ್ಟೈನ್ಮೆಂಟ್ ಗೇಮ್ ಶೋನ ಮಾಡ್ತಿರೋದು ಐ ಥಿಂಕ್ ಇಟ್ಸ್ ವೆರಿ ಗುಡ್. ಯಾಕಂದ್ರೆ ಅವ್ರು ಹೇಳ್ದಂಗೆ ಕೊರೋನಾ ಟೈಮಲ್ಲಿ ಅದೇ ನಮ್ಗೆ ಒಂದು ಟೈಮ್ ಪಾಸ್ ಆಗಿತ್ತು. ಏನ್ ಮಾಡೋದು, ಲೂಡೋ ಆಟ ಆಡೋದು ಫ್ರೆಂಡ್ಸ್ ಹತ್ರ, ಅದೇ ಮಾಡ್ತಾ ಇದ್ವಿ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಇಂಥ ಒಂದು ಟೀಮ್ ಸಿಕ್ಕಿದ್ದಕ್ಕೆ. ಅಂಡ್ ಈ ಒಂದು ನೋಡೋಣ, ಇಟ್ಸ್ ನ್ಯೂ ಎಕ್ಸ್ಪೆರಿಮೆಂಟ್ ಆದ್ರೂ ಏನೋ ಒಂದು ಚೆನ್ನಾಗಿರುತ್ತೆ, ಕಲಿಯೋಕೆ ಏನೋ ಸಿಗುತ್ತೆ ಫಾರ್ ಶೋರ್. ಅದನ್ನ ಕಲಿತು ಮುಂದೆ ಹೋಗ್ಬೇಕು ಅಷ್ಟೇ. ಅಂಡ್ ಆಲ್ ದಿ ಬೆಸ್ಟ್ ಎಲ್ರಿಗೂ ಕೂಡ. ಸೊ ಫಸ್ಟ್ ಆಫ್ ಆಲ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಲೂಡೋ ಗೇಮ್ ಶೋ ಬರ್ತಿದೆ ಅಂತ. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಎಡಿಕ್ಷನ್ ಇತ್ತು ಲೂಡೋದು. ನಾನು ಕೋವಿಡ್ ಟೈಮಲ್ಲಿ 8 o'clock ಇಂದ 12 ಗಂಟೆವರೆಗೂ ಮಾಡ್ತಿದ್ದೆ, ಲೂಡೋ ಆಡ್ತಿದ್ದು. ಸೊ ನನಗೆ ಫಸ್ಟ್ ಲೂಡೋ ಗೇಮ್ ಶೋ ಬರ್ತಿದೆ ಅಂದಿದ ತಕ್ಷಣನೇ ನಾನು ಇವ್ಳು ಅಂದೆ, ಐ ಥಿಂಕ್ ನಾವು ಇದನ್ನ ಮಾಡಬೇಕು. ಬಿಕಾಸ್ ಲೂಡೋ ಗೇಮ್ ಶೋ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಅಂತ ಅಲ್ಲ, ತುಂಬ ಕಾನ್ಸಂಟ್ರೇಟಿವ್ ವೈಸ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ತುಂಬ ನಿಮ್ಮ ಥಿಂಕಿಂಗ್ ಕೂಡ, ಮೈಂಡ್ ಕೂಡ ಚೇಂಜ್ ಆಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ಟೀಮ್ ಹೆಸರು ಬಂದ್ಬಿಟ್ಟು ಟ್ವಿನ್ ಸ್ಟಾರ್ಸ್. ಸೊ ನಮ್ಮ ಬೆಸ್ಟ್ ನಾವು ಕೊಡ್ತೀವಿ, ನೋಡೋಣ. ಹೌದು. ಅಣ್ಣ ಮನೆಗೆ ನೋಡಿ
ರ್ಯಾಂಪ್ ಮಾಡ್ಸೋಣ ಸರ್. ಅದು ಇವರು ನಮ್ಮ ಸ್ನೇಹ ಬನ್ನಿ ಸರ್, ಡೈಸ್ ಹಾಕಿ ಬನ್ನಿ. ಹಲೋ